ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಸ್ ಸಿನಿಮಾ ವಿರುದ್ಧ ಕೋರ್ಟ್ ಮೊರೆ ಹೋದ ವಿಜಯಲಕ್ಷ್ಮಿ. ಚಿತ್ರ ಬಿಡುಗಡೆಗೆ ತಡೆ ಕೋರಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಾಗಾದ್ರೆ ಅರ್ಜಿಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ? ರೈಟ್. ಬಾಸ್ ಸಿನಿಮಾ ಪರ ತೀರ್ಪನ್ನ ಸಿಟಿ ಸಿವಿಲ್ ನ್ಯಾಯಾಲಯ ಕೊಟ್ಟಿತ್ತು. 19ನೇ ತಾರೀಕು ಚಿತ್ರ ಬಿಡುಗಡೆಗೆ ಸಿದ್ಧತೆಯನ್ನ ನಡೆಸಲಾಗಿತ್ತು. ತನುಷ್ ಶಿವಣ್ಣ ಆ ಸಿದ್ಧತೆಯನ್ನ ನಡೆಸಿದರು. ಸಿನಿಮಾ ನೋಡದೆ ವಿರೋಧ ಮಾಡ್ತಿದ್ದಾರೆ ಎನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ವಿಜಯಲಕ್ಷ್ಮಿ ವಿರುದ್ಧ ತನುಷ್ ಶಿವಣ್ಣ ತೀವ್ರ ರೀತಿಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ನೋಡಿ, ಬಾಸ್ ಸಿನಿಮಾ ವಿರುದ್ಧ ಈಗ ವಿಜಯಲಕ್ಷ್ಮಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ನೋಡಿಕೊಂಡು ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೆ, ಅಸಮಾಧಾನ ವ್ಯಕ್ತಪಡಿಸಿದ್ರೆ ಅದಕ್ಕೊಂದು ಅರ್ಥ ಅನ್ನೋದಿದೆ. ಸಿನಿಮಾ ನೋಡದೆ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ತನುಷ್ ಶಿವಣ್ಣ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವುದು. ಬಾಸ್ ಸಿನಿಮಾ ವಿರುದ್ಧ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಈ ಹಿಂದೆ ಕೂಡ ಬಾಸ್ ಸಿನಿಮಾ ರಿಲೀಸ್ ಮಾಡದಂತೆ ಸಿಟಿ ಸಿವಿಲ್ ಕೋರ್ಟ್ಗೆ ವಿಜಯಲಕ್ಷ್ಮಿ ಹೋಗಿದ್ರು. ವಾದ ಪ್ರತಿವಾದಗಳನ್ನು ನ್ಯಾಯಾಲಯ ಆಲಿಸಿತ್ತು. ಬಾಸ್ ಸಿನಿಮಾವನ್ನು ರಿಲೀಸ್ ಮಾಡಬಹುದು ಅಂತ ತೀರ್ಪನ್ನು ಕೊಟ್ಟಿತ್ತು. ಈಗ 19ನೇ ತಾರೀಕು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ತನುಷ್ ಶಿವಣ್ಣ ಕೂಡ ಮಾಡ್ಕೊಂಡಿದ್ರು. ಈಗ ಮಗದೊಮ್ಮೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಾಗಿ ಅಸಮಾಧಾನವನ್ನು ತನುಷ್ ಶಿವಣ್ಣ ಹೊರಹಾಕಿದ್ದಾರೆ. ಬಾಸ್ ಸಿನಿಮಾ ವಿರುದ್ಧ ವಿಜಯಲಕ್ಷ್ಮಿ ನಡೆಯನ್ನ ಕಂಡು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕ ತನುಷ್. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಈ ಹಿಂದೆ ಕೂಡ ವಿಜಯಲಕ್ಷ್ಮಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯದಿಂದಲೇ ಸಿನಿಮಾವನ್ನ ರಿಲೀಸ್ ಮಾಡಬಹುದು ಅನ್ನುವಂತಹ ಒಂದು ಕ್ಲಾರಿಟಿ ಸಿಕ್ಕಿದ್ರು ಕೂಡ ಈಗ ಮಗದೊಮ್ಮೆ ಹೋಗಿದ್ದಾರೆ. ಅಂದರೆ ಅವರ ಅರ್ಜಿಯಲ್ಲಿ ಏನೆಲ್ಲ ಪ್ರಮುಖ ಮಾಹಿತಿಗಳಿದ್ದಾವೆ? ಈಗ ಮತ್ತೆ ವಾದ ಪ್ರತಿವಾದ ಅಂತ ಏನಾದರೂ ಆಗುತ್ತಾ? ಅಂದರೆ ಡಿಲೇ ಮಾಡೋದೇ ವಿಜಯಲಕ್ಷ್ಮಿಯವರ ಉದ್ದೇಶನ ಅಂತ? ಎಸ್, ನಾಳೆ ಏನು ಚಿತ್ರ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಕೆಲ ಹಂತದ ನ್ಯಾಯಾಲಯದಲ್ಲಿ ಅಂದ್ರೆ ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ವಜಾ ಆಗಿತ್ತು. ಸದ್ಯ ಹೈಕೋರ್ಟ್ ನ ಮೊರೆ ಬಂದಿರುವಂತದ್ದು. ನಿನ್ನೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಹೈಕೋರ್ಟ್ಗೆ ದರ್ಶನ್ ದಂಪತಿ ಮೊರೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಕೇಸ್ ವಿಚಾರಣಾ ಹಂತದಲ್ಲಿರುವಾಗ ಚಿತ್ರ ಬಿಡುಗಡೆ ಸರಿಯಲ್ಲವೆಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಚಿತ್ರತಂಡದ ನಿರ್ಮಾಪಕರುಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾದಂತಹ ದೃಶ್ಯಗಳಾಗ್ಲಿ ಮಾಹಿತಿಗಳು ಇಲ್ಲ ಅಂತ. ಆದ್ರೆ ದರ್ಶನ್ ಆಗಿರ್ಬೋದು, ಅವರ ಪತ್ನಿ ವಿಜಯಲಕ್ಷ್ಮಿ ಹೇಳೋ ಪ್ರಕಾರ ರೇಣುಕಾಸ್ವಾಮಿ ಕೇಸನ್ನ ಬಿಂಬಿಸಿದಂತೆ ಈ ಚಿತ್ರ ಇದೆ. ಸೊ ಹೀಗಾಗಿ ಇದನ್ನ ಬಿಡುಗಡೆ ಮಾಡಬಾರ್ದು ಅನ್ನೋ ಆಕ್ಷೇಪವನ್ನು ಎತ್ತಿದ್ದಾರೆ. ಸೊ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇರುವಂತದ್ದು. ಬಟ್ ಹೈಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ನ್ಯಾಯಮೂರ್ತಿಗಳು ಅನ್ನೋದು ಕೂಡ ಇಲ್ಲಿ ಪ್ರಮುಖ ಬೆಳವಣಿಗೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸಿಟಿ ಸಿವಿಲ್ ಕೋರ್ಟ್ ಈ ಚಿತ್ರ ಬಿಡುಗಡೆ ತಡೆ ನೀಡಲು ನಿರಾಕರಣೆಯನ್ನು ಮಾಡಿತ್ತು. ಸೊ ಇದಾದ ನಂತರ ಚಿತ್ರದ ತಂಡ ಇದರ ಬಗ್ಗೆ ಮಾಧ್ಯಮಗೋಷ್ಠಿಯನ್ನು ಕೂಡ ಮಾಡಿತ್ತು. ಸೊ ಈ ಬೇರೆ ಕೆಲವೊಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಸೊ ಇವತ್ತು ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ದಿವ್ಯಾ, ಈಗ ಸಿನಿಮಾ ರಿಲೀಸಿಗೆ ಸಿದ್ಧ ಆಗಿದೆಯಾ? ಸೆನ್ಸಾರ್ ಪ್ರಕ್ರಿಯೆ ಇರ್ಬೋದು, ಬಿಡುಗಡೆಗೆ ಎಲ್ಲಾ ರೀತಿಯ ತಯಾರಿಯನ್ನ ಸಿನಿಮಾ ತಂಡ ಮಾಡ್ಕೊಂಡಿದ್ಯಾ? ಎಸ್, ಖಂಡಿತ. ಯಾಕಂದ್ರೆ ಈಗಾಗಲೇ ಸಿನಿಮಾ ತಂಡ ಈಗಾಗಲೇ ರಿಲೀಸ್ಗೆ ನಾಳೆ ಅಥವಾ ನಾಡಿದ್ದೇನೋ ರಿಲೀಸ್ ಕೂಡ ಅದರ ಡೇಟ್ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಇವರು ತರಾತುರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಅರ್ಜಿಯನ್ನ ಬೇಗನೆ ತೆಗೆದುಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಇವತ್ತು ಮಧ್ಯಾಹ್ನದ ನಂತರ ವಿಚಾರಣೆಯನ್ನ ನಿಗದಿಯಾಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಯಾವ ರೀತಿ ನ್ಯಾಯಮೂರ್ತಿಗಳು ನಿರ್ಧಾರ ಮಾಡ್ತವ್ರ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಆದ್ರೆ ವಿಜಯಲಕ್ಷ್ಮಿ ಆಗಿರ್ಬೋದು, ದರ್ಶನ್ ಅವರ ಪರ ವಕೀಲರು ಹೇಳೋ ಪ್ರಕಾರ ಇದರಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಅದಕ್ಕೆ ಲಿಂಕ್ ಆಗುವಂತಹ ದೃಶ್ಯಗಳಿದೆ. ಟೀಸರ್ ಕೂಡ ಬಿಡುಗಡೆ ಆಗಿದೆ. ಆ ಟೀಸರ್ ಅನ್ನ ನೋಡಿಕೊಂಡು ಇವರು ಸಿಟಿ ಸಿವಿಲ್ ಕೋರ್ಟ್ಗೆ ಮೊದಲು ಅರ್ಜಿಯನ್ನ ಹಾಕಿದ್ದಾರೆ. ಸೊ ಅಲ್ಲಿ ಅವರಿಗೆ ಯಾವುದೇ ರೀತಿ ಅಂದ್ರೆ ಚಿತ್ರತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಸೊ ಇದನ್ನ ಪ್ರಶ್ನೆ ಮಾಡಿಕೊಂಡು ಇವರು ಈಗ ಇಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ಏನಾದ್ರೂ ತಡೆಯಾಜ್ಞೆ ಕೊಡುತ್ತಾ ಅನ್ನೋ ಕುತೂಹಲ ಕೂಡ ಇರುವಂತದ್ದು. ಒಂದು ವೇಳೆ ಹೈಕೋರ್ಟ್ ತಡೆಯಾಜ್ಞೆ ಕೊಡದೇ ಇದ್ರೆ ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಆದ್ರೆ ಅಷ್ಟೊಂದು ಇವರಿಗೆ ಸಮಯಾವಕಾಶ ಇದೆಯಾ ಅನ್ನೋದು ಕೂಡ ಇಲ್ಲಿ ಇರುವಂತದ್ದು. ಯಾಕಂದ್ರೆ ನಾಳೆ ಅಥವಾ ನಾಡಿದ್ದು ಸಿನಿಮಾ ಬಿಡುಗಡೆಗೆ ಕೂಡ ತಯಾರಿಯಾಗಿ ನಿಂತಿದೆ. ದಿವ್ಯಾ, ಈಗ ಒಂದ್ಸತಿ ಸಿಟಿ ಸಿವಿಲ್ ಕೋರ್ಟಿಗೆ ಹೋಗಿದ್ರಿಂದಾಗಿ ಈಗ ಕೋರ್ಟ್ ಏನಂತ ಹೇಳ್ಬೋದು ಅಂದ್ರೆ ಬಹುತೇಕ ಎಲ್ಲ ಒಂದು ಕ್ಲಾರಿಟಿಯನ್ನ ನ್ಯಾಯಾಲಯವೇ ಕೊಟ್ಟಿದ್ದಾಗಿದ್ರಿಂದಾಗಿ ಇಲ್ಲ ರಿಲೀಸ್ ಮಾಡಬಹುದು ಅನ್ನುವಂಥ ಆದೇಶ ಇವತ್ತೇ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ?
ಎಸ್ ಖಂಡಿತ, ಯಾಕಂದ್ರೆ ಜೂನ್ 19ರಂದು ಇದು ಬಿಡುಗಡೆ ಆಗ್ಬೇಕಾಗಿದ್ದಂತಹ ಬಾಸ್ ಸಿನಿಮಾ. ಸೊ ಈಗಾಗ್ಲೇ ಸಿನಿಮಾ ತಂಡಕ್ಕೆ ಕೂಡ ಒಂದು ಆತಂಕ ಇರುವಂತದ್ದು. ಯಾಕಂದ್ರೆ ಜೂನ್ 17ರಂದು ಈ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಅಂದ್ರೆ ನಿನ್ನೆ ಹಾಕಿದ್ದಾರೆ, ಇವತ್ತು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಪ್ರಮುಖವಾಗಿ ದರ್ಶನ್ ಜೀವನ ಕಥೆ ಅಲ್ಲ ಅಂತ ಈಗಾಗ್ಲೇ ಬಾಸ್ ಚಿತ್ರತಂಡ ಹೇಳ್ತಲೇ ಬಂದಿದೆ. ಆದ್ರೆ ಟೀಸರ್ ನಲ್ಲಿ ಹೋಲಿಕೆಗಳು ಕಾಣಿಸ್ತಾ ಇದೆ. ಇವತ್ತು ವಾದ ಪ್ರತಿವಾದ ನಡೆಯುವ ಸಾಧ್ಯತೆ ಇದೆ. ಆದ್ರೆ ಜೂನ್ 19ರಂದು ಬಿಡುಗಡೆ ಆಗ್ಬೇಕಾಗಿರುವ ಕಾರಣಕ್ಕಾಗಿ ಇವತ್ತು ಹೈಕೋರ್ಟ್ ಅಲ್ಲಿ ಯಾವ್ದಾದ್ರು ಒಂದು ಮಹತ್ವದ ನಿರ್ಧಾರವನ್ನ ಹೇಳುವ ಸಾಧ್ಯತೆ ಇದೆ. ಆದ್ರೆ ಇದು ಚಿತ್ರ ಒಂದು ವೇಳೆ ಬಿಡುಗಡೆ ಆದ್ರೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಟ್ಟ ಹಾಗೆ ಆಗುತ್ತೆ. ಯಾಕಂದ್ರೆ ದರ್ಶನ್ ಮೇಲೆ ಇನ್ನೂ ಕೂಡ ಆರೋಪಗಳು ಸಾಬೀತಾಗಿಲ್ಲ ಅನ್ನೋದು ದರ್ಶನ್ ಆಗಿರ್ಬೋದು, ವಿಜಯಲಕ್ಷ್ಮಿ ಪರ ವಕೀಲರ ವಾದವಾಗಿರುವಂತದ್ದು. ದಿವ್ಯಾ. ಓಕೆ ರೈಟ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಭವ್ಯ.